ದೇಶದಲ್ಲಿ ಅತ್ಯುನ್ನತ ಹುದ್ದೆಗಳು ಅಂತ ಹೆಸರುವಾಸಿಯಾಗಿರುವಂತಹ IAS IPS ಇಂತಹ UPSC ಅಂಡರಲ್ಲಿ ಬರುವಂತಹ ಫಲಿತಾಂಶ ಇವತ್ತು ಪ್ರಕಟ ಆಗಿರುವಂಥದ್ದು 2023-24ನೇ ಸಾಲಿನ ಫಲಿತಾಂಶ ಕೂಡ ಪ್ರಕಟ ಆಗಿದೆ. ಅದರಲ್ಲೂ ಕೂಡ ಕರ್ನಾಟಕದಿಂದ ಪ್ರತಿ ವರ್ಷದಂತೆ ಈ ಬಾರಿ ಕೂಡ ಹಲವಾರು ವಿದ್ಯಾರ್ಥಿಗಳು ತೇರ್ಗಡೆ ಆಗಿದ್ದಾರೆ. ನಾವು ನೋಡ್ತಾ ಇದ್ದೀವಿ, ಕಳೆದ 3-4 ವರ್ಷಗಳಿಂದಲೂ ಕೂಡ ವಿಜಯನಗರದಲ್ಲಿರುವಂತಹ ಇಂಡಿಯಾ ಫಾರ್ IAS ಇಂದ ತರಬೇತಿಯನ್ನು ಪಡ್ಕೊಂಡು ಸಾಕಷ್ಟು ಮಂದಿ ತೇರ್ಗಡೆ ಆಗಿರುವಂಥದ್ದು. ಇದೀಗ ನಮ್ಮ ಜೊತೆ ನಾಗೇಂದ್ರ ಕುಮಾರ್ ಬಾಬು ಅವರು ಕೂಡ ಇದ್ದಾರೆ. ಅವರು ಕೂಡ IAS ಅಲ್ಲಿ ತೇರ್ಗಡೆ ಆಗಿರುವಂಥದ್ದು, UPSC ಅಲ್ಲಿ ಎಕ್ಸಾಮ್ ಬರೆದು ಎಷ್ಟು ಸಂತಸ ಅವರಲ್ಲಿದೆ ಅವ್ರನ್ನೇ ಮಾತನಾಡಿಸ್ತೀನಿ. ರಿಸಲ್ಟ್ ಬಂದಿದೆ, ಎಷ್ಟು ಖುಷಿ ಇದೆ ನಿಮಗೆ? ಮಾತಿರ್ತಿಲ್ಲ, ಖುಷಿನ ಜಸ್ಟ್ ಎಕ್ಸ್ಪೀರಿಯನ್ಸ್ ಮಾಡ್ತಿದ್ದೀನಿ ಅಷ್ಟೆ. ಸೊ ಜಾಸ್ತಿ ವರ್ಷದ ಆರಾಟ, ಸುಮಾರು 7 ವರ್ಷದ್ದು. ಸೊ ಚೆನ್ನಾಗಿ ಅನಿಸ್ತದೆ. ಎಷ್ಟು ಬಂದಿದೆ ರ್ಯಾಂಕ್? 160. ಯಾವೆಲ್ಲ ಪೋಸ್ಟ್ಗೆ ನಿಮ್ಗೆ ಈಗ ಅವೈಲೇಬಲ್ ಇದೆ ನಿಮ್ಮ 160 ರ್ಯಾಂಕ್? ಸೊ ಯೂಶಲಿ OBCಗೆ ನಾನು ಸೇರ್ತೀನಿ. ಸೊ ಅದರಿಂದ 400ವರೆಗೂ IAS ಸಿಗೋದ್ರಿಂದ IAS ಬರೋ ಚಾನ್ಸಸ್ ಜಾಸ್ತಿ ಇದೆ. ನಿಮ್ಮ ಮನೆಯವರಿಗೆಲ್ಲ ತಿಳಿಸಿದ್ರಾ? ಹೌದು, ಫಸ್ಟು ನಮ್ಮ ತಂದೆ ತಾಯಿಗೆ ತಿಳಿಸಿದ್ದು. ಎಷ್ಟು ವರ್ಷ ಶ್ರಮ ಹಾಕಿದ್ರಿ? ಜೊತೆಗೆ ನಿಮ್ಮ ತರಬೇತಿ ಯಾವ ರೀತಿಯಾಗಿತ್ತು? ನಾನು ಆಲ್ರೆಡಿ 2 ಸರಿ ಇಂಟರ್ವ್ಯೂ ಕೊಟ್ಟಿದ್ದೆ. ತುಂಬ 4-5 ಮಾರ್ಕ್ಸಲ್ಲಿ ಮಿಸ್ ಆಗಿತ್ತು. ಸೊ ಈ ಸಾರಿ ಡಿಫ್ರೆಂಟಾಗಿ ಏನಾದರೂ ಮಾಡಬೇಕು ಅಂತ ಡೆಲ್ಲಿಯಲ್ಲೇ ಎಲ್ಲ ಮೈನ್ಸ್ ಅವಕ್ಕೆಲ್ಲ ಡೆಲ್ಲಿಗೆ ಹೋಗಿದ್ದೇನು ಪ್ರಿಪೇರ್ ಆಗಿ, ಅಲ್ಲೇ ಸೆಂಟರ್ ಕೊಟ್ಟು ಅಲ್ಲೇ ಬರೆದಿದ್ದೇನು ಆಯಿತು. ಬಹಳಷ್ಟು ಜನ ವಿದ್ಯಾರ್ಥಿಗಳು ಹೇಳುವಂಥದ್ದು ತಪಸ್ ಮಾಡಬೇಕು, ಸಾಕಷ್ಟು ಶ್ರಮ ವಹಿಸಿದ್ರು ಕೂಡ ಪಾಸ್ ಆಗೋದು ಕಷ್ಟ. ಅದರಲ್ಲೂ ನೀವು ಹಿಂದುಳಿದ ಒಂದು ಜಿಲ್ಲೆಯಿಂದ ಬಂದು ತರಬೇತಿಯನ್ನು ಪಡ್ಕೊಂಡು ಕ್ಲಿಯರ್ ಮಾಡಿರುವಂಥದ್ದು ಎಷ್ಟು ಖುಷಿ ಇದೆ. ಜೊತೆಗೆ ಅದ್ರ ಹಿಂದಿನ ಪರಿಶ್ರಮ ಯಾವ ರೀತಿಯಾಗಿತ್ತು? ಜಾಸ್ತಿ ಫೋಕಸ್ ಬೇಕು. ತುಂಬ ಲೋನ್ಲಿ ಮಾಡುತ್ತೆ ಈ ಎಕ್ಸಾಮ್ ಇದು. ಸೊ ಲೋನ್ಲಿ ಮಾಡಿದಾಗ ಏನಾಗುತ್ತೆ ಅಂದರೆ ನಾವು ತುಂಬ ಡಿಸ್ಟ್ರಾಕ್ಟ್ ಆಗ್ಬಿಡ್ತೀವಿ ಪ್ಲೆಜರ್ಸ್ಗೋಸ್ಕರ, ಸಿಂಪಲ್ ಪ್ಲೆಜರ್ಸ್ಗೋಸ್ಕರ. ಸೊ ಆಗ ಫೋಕಸ್ನ ದೂರ ಆಗ್ಬಿಡುತ್ತೆ. ಫೋಕಸ್ ಇಲ್ಲ ಅಂದರೆ ತುಂಬ ಕಷ್ಟ ಆಗುತ್ತೆ. ಇನ್ನು ನಿಮ್ಮ ತರಬೇತಿ ಕೊಟ್ಟಿರುವಂಥ ಇಂಡಿಯಾ ಫಾರ್ IAS ಅಕಾಡೆಮಿ ಬಗ್ಗೆ ಹೇಳೋದಾದರೆ ಯಾವ ರೀತಿಯಾಗಿತ್ತು ಕೋಚಿಂಗು? ಜೊತೆಗೆ ಬೇರೆ ಬೇರೆ ಗ್ರಾಮೀಣ ಭಾಗದಿಂದ ಬರುವಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸೊ CS ಕೇದಾರ್ ಸರ್ ಅವರು ನನಗೆ 3 ಇಯರ್ಸಿಂದನೂ ಇಂಟರ್ವ್ಯೂಗೆ ಗೈಡ್ ಮಾಡ್ತಾನೆ ಇದ್ದರು. ಸೊ ಅದೇ ಥರ ಶ್ರೀನಿವಾಸ್ ಸರ್ ಅವರು ತುಂಬ ಪರಿಚಯ ಇದ್ದರು. ಸೊ ತುಂಬ ಹತ್ರದಿಂದ ಇದು ಮಾಡಿ ಮೋಟಿವೇಟ್ ಮಾಡ್ತಾನೆ ಇದ್ದರು. ಆ್ಯಂಡ್ ದೆನ್ ಬರೋ ಹುಡುಗಿಯರಿಗೆ ಯಾರಿಗೇ ಆಗಲಿ ಒಂದು ಪ್ಯಾಷನ್ ಇಟ್ಕೊಂಬನ್ನಿ. ಸುಮ್ಮನೆ ಮಾಡಬೇಕು ಅಂತ ಇದು ಮಾಡ್ಕೊಂಬರೋಡಿ. ಪ್ಯಾಷನ್ ಇದ್ದರೆ ಚೆನ್ನಾಗಿ ಮಾಡ್ಬೋದು. ಆ್ಯಂಡ್ ಫೋಕಸ್ ಇದ್ದರೆ ಡೆಫಿನೆಟ್ಲಿ ಅಚೀವ್ ಮಾಡ್ಬೋದು. UPSC ಅಂಡರಲ್ಲಿ ನೀವು IAS ಮಾಡುವಂಥ ರ್ಯಾಂಕ್ ನಿಮಗೆ ಸಿಕ್ಕಿದೆ. ಈಗ ನೆಕ್ಸ್ಟ್ ನಿಮ್ಮ ಕನಸು ಏನಿದೆ? ಈಗ IAS ಆ್ಯಕ್ಚುಲಿ ವಾಸ್ ನಾಟ್ ದ ಡೆಸ್ಟಿನೇಷನ್ ಅಂತ ನಮ್ಗೆ ಆಲ್ರೆಡಿ ಸ್ಟಾರ್ಟಿಂಗಿಂದ ಅದೇ ಹೇಳ್ತಿದ್ದು. IAS ಜಸ್ಟ್ ಎ ಸ್ಟೆಪ್ಪಿಂಗ್ ಸ್ಟೋನ್. ಸೊ ಇದರಿಂದ ಮುಂದಕ್ಕೆ ಹೋಗಿದ್ದೇನು, ಜನಕ್ಕೆ ಏನು ಮಾಡ್ತೀವಿ ಅನ್ನೋದು, ಅವರ ಪ್ರೀತಿನ ಗಳಿಸೋದೆ ಇಟ್ಸ್ ದ ಬಿಗ್ಗೆಸ್ಟ್ ಥಿಂಗ್ ದಟ್ ವಿ ಕ್ಯಾನ್ ಎವರ್ ಡು. ಜೊತೆಗೆ ಬೇರೆ ಬೇರೆ ವಿದ್ಯಾರ್ಥಿಗಳು ಕೂಡ ಬರ್ತಿರ್ತಾರೆ, ಕೋಚಿಂಗ್ ಬರ್ತಿರ್ತಾರೆ, ಸರಿಯಾದಂಥ ಮಾರ್ಗದರ್ಶನ ಸಿಕ್ಕಿರೋದಿಲ್ಲ ಅವ್ರಿಗೆ. ಗ್ರಾಮೀಣ ಭಾಗದಲ್ಲಿ ಇದ್ಕೊಂಡು ನಾವು ಮಾಡ್ಬೋದಾ ಅನ್ನೋ ಒಂದು ಕನಸು ಕೂಡ ಅವರಲ್ಲಿ ಇರುತ್ತೆ. ಅಂತಹ ವಿದ್ಯಾರ್ಥಿಗಳಿಗೆ ಏನು ಹೇಳ್ತೀರಾ? ಅವರು ಕೋಚಿಂಗ್ ತಗೊಳ್ಳೋದು ತುಂಬ ಒಳ್ಳೆಯದು. ಬಿಕಾಸ್ ಅದೊಂಥರ ನಮಗೆ ಕ್ಲಾರಿಟಿ ಕೊಡುತ್ತೆ, ಏನೇನು ಓದಬೇಕು ಏನೇನು ಓದಬಾರ್ದು ಅಂತ. ಅದ್ರ ಜೊತೆಗೆ ಮೆಂಟರ್ಶಿಪ್ ಅದೆಲ್ಲ ಮಾಡಿದಾಗ ಎಲ್ಲೆಲ್ಲಿ ನಾವು ಎಡುತ್ತಿದ್ದೀವಿ, ಎಲ್ಲೆಲ್ಲಿ ಇಂಪ್ರೂವ್ ಮಾಡ್ಕೋಬೋದು ಅನ್ನೋದು ಹೆಲ್ಪ್ ಆಗುತ್ತೆ ಅಲ್ಲಿ. ಆ್ಯಂಡ್ ದೆನ್ ಒಂದು ಈಗೋ ಬಿಲ್ಡಪ್ ಆಗಿರುತ್ತೆ ಚಿಕ್ಕವಾಗಿಂದ ನಮಗೆ, ನಂದೇ ಅನ್ನೋ ಥರ. ಅದನ್ನೆಲ್ಲನೂ ಅವಾಯ್ಡ್ ಮಾಡ್ಬೋದು ಅಲ್ಲಿ. ಯಾವ ಥರ ಅದನ್ನು ಅವಾಯ್ಡ್ ಮಾಡೋದಕ್ಕಾಗುತ್ತೆ ಅಂತ ಅವರು ಹೇಳ್ಕೊಡ್ತಾರೆ. ಸೊ ಕೋಚಿಂಗ್ ಅಲ್ಲೇ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು. ಇದಿಷ್ಟು UPSC ಯಲ್ಲಿ ತೇರ್ಗಡೆ ಆಗಿರುವಂತಹ ನಾಗೇಂದ್ರ ಕುಮಾರ್ ಬಾಬು ಅವರ ಮಾತುಗಳು. ಕ್ಯಾಮ್ರಾ ಪರ್ಸನ್ ಮಂಜುನಾಥ್ ಜೊತೆ ರಘುಪಾಲ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.